ತಾಲೂಕಿನ ವಿದ್ಯಾನಗರದಲ್ಲಿರುವ ಸ್ಫೂರ್ತಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಡಾ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಜುಲೈ 25ರಂದು ತಂತ್ರ ದೀಪ್ತಿ 2026 ಹೆಸರಿನ ರಾಷ್ಟ್ರೀಯ ಆಯುರ್ವೇದ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಸ್ಫೂರ್ತಿ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಬಸವರಾಜ್ ಎಸ್. ಸವಡಿ, ವಿದ್ಯಾನಗರದ ಅಮರ್ ಗಾರ್ಡನ್ ಸಭಾಂಗಣದಲ್ಲಿ ನಡೆಯಲಿರುವ ಈ ಸಮ್ಮೇಳನವು ತಂತ್ರ ಶರೀರ ನ್ಯೂರೋ ಅನಾಟಮಿ ವಿಷಯವನ್ನು ಆಧರಿಸಿರುತ್ತದೆ ಎಂದು ತಿಳಿಸಿದರು. ಆಯುರ್ವೇದದ ತಂತ್ರ ಶರೀರದ ಜ್ಞಾನವನ್ನು ಆಧುನಿಕ ನರವಿಜ್ಞಾನದೊಂದಿಗೆ ಸಮನ್ವಯಗೊಳಿಸುವ ಉದ್ದೇಶದಿಂದ ಈ ಸಮ್ಮೇಳನ ಆಯೋಜಿಸಲಾಗಿದೆ. ನ್ಯೂರೋ ಅನಾಟಮಿಯ ಮೂಲಭೂತ ಪರಿಕಲ್ಪನೆಗಳನ್ನು ಬಲಪಡಿಸುವುದು, ಆಯುರ್ವೇದ ಮತ್ತು ಆಧುನಿಕ ನರವಿಜ್ಞಾನದ ನಡುವಿನ ಸಮನ್ವಯ ಸಾಧಿಸುವುದು, ವೈದ್ಯಕೀಯ ನಿರ್ಣಯ ಸಾಮರ್ಥ್ಯವನ್ನು ವೃದ್ಧಿಸುವುದು ಹಾಗೂ ಡಿಸೆಕ್ಷನ್ ಶವಚ್ಛೇದನ ಆಧಾರಿತ ಕಲಿಕೆಗೆ ಉತ್ತೇಜನ ನೀಡುವ ಕುರಿತು ತಜ್ಞರು ಉಪನ್ಯಾಸ ಹಾಗೂ ಚರ್ಚೆ ನಡೆಸಲಿದ್ದಾರೆ. ಸಮ್ಮೇಳನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಖ್ಯಾತ ಪ್ರಾಧ್ಯಾಪಕರು ಹಾಗೂ ತಜ್ಞರು ಸಮಕಾಲೀನ ವೈದ್ಯಕೀಯ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಇದರ ಜೊತೆಗೆ ಆಯುರ್ವೇದ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ವೈಜ್ಞಾನಿಕ ಪ್ರಬಂಧ ಮಂಡನೆ, ಅಂತರ ಕಾಲೇಜು ಮಟ್ಟದ ಕ್ವಿಜ್ ಸ್ಪರ್ಧೆ, ಚಿತ್ರಕಲೆ, ಮಾದರಿ ಪ್ರದರ್ಶನ ಹಾಗೂ ಸಂವಾದಾತ್ಮಕ ಪ್ಯಾನೆಲ್ ಚರ್ಚೆ ಸೇರಿದಂತೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೆನೆಟ್ನ ಪ್ರಮುಖರು ಹಾಗೂ ಕೊಪ್ಪಳ ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಡಾ ವೈಜನಾಥ್ ಈಟಗಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಡಾ ಬಸವರಾಜ್ ಎಸ್. ಸವಡಿ ತಿಳಿಸಿದ್ದಾರೆ. ಡಾ ಬಸವರಾಜ್ ಸವಡಿ ಪ್ರಾಚಾರ್ಯರು, ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಡಾ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆ ವಿದ್ಯಾನಗರ ಗಂಗಾವತಿ. ಈ ಮಹಾವಿದ್ಯಾಲಯದ ವತಿಯಿಂದ ನಾಳೆ ದಿನಾಂಕ 25 ಜುಲೈ 2026 ಶನಿವಾರ ನಾವು ತಂತ್ರದೀಪ್ತಿ ರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ವಿಶೇಷತೆ ಅಂತ ಏನಂತ ಹೇಳಿದರೆ ನ್ಯೂರೋ ಅನಾಟಮಿ ಅಂತ ಹೇಳ್ತೀವಿ. ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ಹೊಸತನವನ್ನು ಆ್ಯಡ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ ಒಂದು ಕರ್ತವ್ಯ. ಈಗ ಶಾರೀರ ಸ್ಥಾನ ಅಂತ ನಾವು ಅನಾಟಮಿಯಲ್ಲಿ ಹೇಳ್ತೇವೆ. ಬಟ್ ಶಾರೀರ ಸ್ಥಾನ ಅಂದ್ರೆ ಇದು ಬ್ರಾಡ್ ವರ್ಡ್ ಆಗ್ತದೆ. ಆದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ಎನಾಟಮಿ ಅನ್ನೋ ಒಂದು ಶಬ್ದ ಮತ್ತು ಎನಾಟಮಿ ಅನ್ನೋ ಒಂದು ವಿಷಯ ಬಹಳ ಬ್ರಾಡ್ ಆಗಿರ್ತಕ್ಕಂಥ ಒಂದು ವಿಷಯ. ಅದರಲ್ಲಿ ನ್ಯೂರೋ ಎನಾಟಮಿ ಅಂದ್ರೆ ನರ್ವಸ್ ಸಿಸ್ಟಮ್ ಹೇಗೆ ಕೆಲಸವನ್ನ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಬಹಳ ಮುಖ್ಯ ಉದ್ದೇಶ ಬರೇ ಕೇವಲ ಪ್ರಾಸ್ತಾವಿಕ ಅಥವಾ ನುಡಿಗಳನ್ನು ಹೇಳೋದು ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ಅವು ನರಗಳು ಹೇಗೆ ಆಕ್ಟ್ ಮಾಡ್ತವೆ ಬಾಡಿಯಲ್ಲಿ ಅನ್ನೋದ್ರ ಬಗ್ಗೆ ಓರಿಯಂಟೇಷನ್, ಡೆಡ್ ಬಾಡಿ ಮೇಲೆ ಓರಿಯಂಟೇಷನ್ ಅನ್ನ ಗುಜರಾತ್ನಿಂದ ಮತ್ತು ಮುಂಬೈದಿಂದ ಮತ್ತು ಬೆಂಗಳೂರಿನಿಂದ ಬರುವಂತ ವಿಶೇಷ ತಜ್ಞ ಅನಾಟಮಿಸ್ಟ್ ಇದನ್ನ ಡೆಡ್ ಬಾಡಿ ಮುಖಾಂತರ ಅದನ್ನ ತೋರಿಸಿ ಮಕ್ಕಳಿಗೆ ಇಲ್ಲಿಂದ ನಮ್ಮ ಆಸ್ಪತ್ರೆ ಅದನ್ನು ಡಿಸೆಕ್ಷನ್ ಮಾಡ್ತಾರೆ. ಅದನ್ನ ನಾವು ಲೈವ್ ಟೆಲಿಕಾಸ್ಟ್ ಇಟ್ಕೊಂಡು 800 ಮಕ್ಕಳು ನಮ್ಮ ಅಮರ್ ಗಾರ್ಡನ್ ಅಲ್ಲಿ ಕಾರ್ಯಕ್ರಮ ನಾವು ಏರ್ಪಡಿಸಿದ್ದೇವೆ. ಗಂಗಾವತಿಯಲ್ಲಿ ಲೈವ್ ಟೆಲಿಕಾಸ್ಟ್ ಇರ್ತದೆ. ಎಲ್ಲಾ ಮಕ್ಕಳು ಸಹಿತ ಈ ಡೆಡ್ ಬಾಡಿಲಿ ನಡೆಯುವಂತ ವಿದ್ಯಮಾನಗಳು ಮತ್ತು ನರ ಅಂದ್ರೆ ಏನು, ಆ ನರ್ವಸ್ ಸಿಸ್ಟಮ್ ಯಾವ ತರ ಆಕ್ಟ್ ಮಾಡುತ್ತೆ ಬಾಡಿಯಲ್ಲಿ, ಅದರ ಕಂಪ್ಲೀಟ್ ಚಿತ್ರಣವನ್ನ ಆ ಡೆಡ್ ಬಾಡಿಯಲ್ಲಿ ತೋರಿಸಿ ಮಕ್ಕಳಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ತಕ್ಕಂಥ ಇದು ಒಂದು ವ್ಯವಸ್ಥೆ. ಇಂಥ ವ್ಯವಸ್ಥೆ ಪ್ರಥಮ ಬಾರಿಗೆ ನಾವು ಈ ಭಾಗದಲ್ಲಿ ಇಟ್ಕೊಂಡಿದ್ದೇವೆ. ಇದಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಕೊಪ್ಪಳ ಮೆಡಿಕಲ್ ಕಾಲೇಜ್ ನಿರ್ದೇಶಕರು ಇಟಗೀಸ್ ಅವರು, ವಿಜಯ್ ಕುಮಾರ್ ಇಟಗೀಸ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂಥ ಡಾಕ್ಟರ್ ಈಶ್ವರ್ ಸವಡಿ ಅವರು, ಹಾಗೆ ನಮ್ಮ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಸ್ಫೂರ್ತಿ ಗ್ರೂಪಿನ ಚೇರ್ಮನ್ ರಾದಂತ ನಿರ್ಮಲಾ ಸವಡಿ ಅವರು ಮತ್ತು ನಿರ್ದೇಶಕರಾದಂಥ ಸವಿತಾ ಸವಡಿ ಅವರು, ಹಾಗೂ ನಮ್ಮ ಸಿನೆಟ್ ಸದಸ್ಯರು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮುಖ್ಯ ವಾಹಿನಿಯಲ್ಲಿ ಬರುವಂತವರು ಸಿನೆಟ್ ಸದಸ್ಯರು, ಅದರಲ್ಲಿ ಸಂಕನಗೌಡ ಅವರು, ಕೋನ್ ರೆಡ್ಡಿ ಅವರು ಮತ್ತು ನಮ್ಮ
BOS ಚೇರ್ಮನ್ರಾದಂಥ ಪಾಟೀಲ್ ಅವರು ಮತ್ತು BOS ನಮ್ಮ ಆಯುರ್ವೇದ ಡೀನ್ರಾದಂಥ ಸಂಜಯ್ ಅವರು ಮತ್ತು ಹಾಗೆ ಸುಮಾರು ಜನ ಇದರಲ್ಲಿ ಪಾರ್ಟಿಸಿಪೆಂಟ್ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮಕ್ಕಳಿಗೆ ವಿಶೇಷವಾಗಿ ನಾವು ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಈಗಾಗಲೇ ಎಲ್ಲ ಆಹ್ವಾನಿತರಿಗಾಗಲಿ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರಿಗೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಅವ್ರ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆಗಳು ಮತ್ತು ಮುಂದಿನ ಬ್ರೇಕ್ಫಾಸ್ಟ್ ವ್ಯವಸ್ಥೆಗಳು, ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಾಯಂಕಾಲ ಟೀ ವ್ಯವಸ್ಥೆ, ಈ ವ್ಯವಸ್ಥೆ ಜೊತೆಗೆ ಅವರಿಗೆ ಒಳ್ಳೆ ನಾಲೆಜ್ ಅನ್ನ ಕೊಟ್ಟು ಕಳಿಸ್ತಕ್ಕಂಥ ಒಂದು ಚಾಲೆಂಜ್ ಅನ್ನ ನಾವು ತೆಗೆದುಕೊಂಡಿದ್ದೇವೆ. ಇದು ಒಂದು ಉತ್ತಮ ಕಾರ್ಯಾಗಾರ ಅಂತ ಅನ್ಕೊಂಡು ಮಕ್ಕಳು ಇದರ ಸದುಪಯೋಗ ಪಡ್ಕೊಳ್ಬೇಕು. ಈ ಸದುಪಯೋಗ ರಾಷ್ಟ್ರಾದ್ಯಂತ ಬೆಳೆದು ಇದೊಂದು ಮಾದರಿಯ ಕಾರ್ಯಕ್ರಮ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇದು ಒಳ್ಳೆಯ ಮಕ್ಕಳಿಗೆ ಭವಿಷ್ಯ ದೃಷ್ಟಿಯಿಂದ ಎನಾಟಮಿ ಅಂದ್ರೆ ಏನು, ನ್ಯೂರೋ ಎನಾಟಮಿ ಅಂದ್ರೆ ಏನು, ಎನಾಟಮಿ ಅನ್ನೋದು ಒಂದು ಸಬ್ಜೆಕ್ಟು, ಅದರಲ್ಲಿ ನ್ಯೂರೋ ಎನಾಟಮಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ನರಗಳ ಪಾತ್ರ ಬಹಳ ಮುಖ್ಯ ಆಗ್ತದೆ. ಒಂದು ದೇಹದಲ್ಲಿ ನರಗಳ ಪಾತ್ರ, ರಕ್ತ ಯಾವ ತರ ಸಂಚಲನೆ ಆಗ್ತದೆ, ಯಾವ ತರ ಹೋಗ್ತದೆ, ಅದು ಬಹಳ ಮುಖ್ಯ ಆಗ್ತದೆ. ಅದು ಕಲಿಯುವಂತ ವ್ಯವಸ್ಥೆ ಏನಿದೆಯಲ್ಲ, ಅದು ಅಪ್ಲೈಡ್ ಆಸ್ಪೆಕ್ಟ್. ಸರ್ಜರಿ ಅಲ್ಲಿ ತೋರಿಸೋ ಒಂದು ಕಾರ್ಯಾಗಾರ ಇದೆಯಲ್ಲ, ಇಂಥ ಕಾರ್ಯಕ್ರಮ ನಡೆಯೋದ್ರಿಂದನೇ ಮಕ್ಕಳಿಗೆ ಹೆಚ್ಚಿನ ಜ್ಞಾನ ಇಮಿಡಿಯೇಟ್ ಆಗಿ ಸಿಗುವಂತ ವ್ಯವಸ್ಥೆ ಆಗ್ಲಿಕ್ಕೆ ಇದು ಒಂದು ಕಾರ್ಯಾಗಾರ ಉತ್ತಮ ಫಲಿತಾಂಶವನ್ನ ಕೊಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಎಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಮಕ್ಕಳು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಬಂದಿರತಕ್ಕಂಥ ಎಲ್ಲ ಪ್ರಾಕ್ಟೀಷನರ್ಸ್ ಇರ್ಬೋದು ಮತ್ತು ಇತರೆ ವೈದ್ಯರು ಇರ್ಬೋದು, ಇದರ ಸದುಪಯೋಗ ಪಡಿಸ್ಕೊಂಡು ಮುಂದಿನ ಪೀಳಿಗೆಗೂ ಸಹಿತ ಇದು ಒಳ್ಳೆಯ ಮಾದರಿಯ ಒಂದು ಕಾರ್ಯಕ್ರಮ ಆಗ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ.